ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ತಮ್ಮನೇ ನೋಡಿದ್ದೀರಾ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಂಡ್ ಇನ್ನೂ ತುಂಬಾ ಜನಕ್ಕೆ ಗೊತ್ತಿದ್ರು ಸರಿಯಾದ ವೇಯಲ್ಲಿ ನಾವು ಯೂಸ್ ಮಾಡಲ್ಲ. ಮೇನ್ ಆಗಿ ಬಂದ್ಬಿಟ್ಟು ಏರ್ ಅಂದ್ರೆ ಲೈಕ್ ಏರ್ ಶಾಂಪೂಯಿಂಗ್ ಆಗಿರ್ಬೋದು ಮತ್ತೆ ಕಂಡೀಷನಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಯಾವೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಅಂಡ್ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೆ ಫುಲ್ ನೋಡಿ. ತುಂಬಾನೇ ಬೆನಿಫಿಟ್ ಇದೆ. ಯೂಶುವಲಿ ಗೊತ್ತಿದ್ರು ನಾವು ಆ ರೀತಿ ಫಾಲೋ ಮಾಡಲ್ಲ. ಬಟ್ ಆ ರೀತಿ ಫಾಲೋ ಮಾಡದೇ ಇದ್ರೆ ಏರ್ ಶಾಂಪೂಯಿಂಗ್ ಮಾಡೋದಾಗಿರ್ಬೇಕು, ಕಂಡೀಷನರ್ ಯೂಸ್ ಮಾಡೋಂಥವ್ರು ಕಂಡೀಷನರ್ ಯೂಸ್ ಮಾಡೋ ಟೈಮಲ್ಲಿ ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೇಕು ಅಂತ ಎಲ್ರು ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಒಬ್ರಿಗಿಂತ ಒಬ್ರು ತಿಳ್ಕೊಂಡಿರ್ತಾರೆ. ಸೊ ಕೆಲವೊಂದು ವಿಷಯಗಳನ್ನ ನಾವು ಇವಾಗೆಲ್ಲಾನು ಯೂಟ್ಯೂಬ್ ಇದೆ. ಸೊ ಏನೇ ಒಂದು ಬೇಕು ನಮ್ಗೆ ಇನ್ಫಾರ್ಮೇಶನ್ ಅಂದ್ರೆ ಯೂಟ್ಯೂಬ್ ಸರ್ಚ್ ಮಾಡ್ತೀವಿ. ಸೊ ಯಾರೆಲ್ಲ ಇನ್ನು ಕರೆಕ್ಟ್ ಆಗಿ ಏರ್ ಶಾಂಪೂಯಿಂಗ್ ಮಾಡ್ಕೊಳ್ಳಲ್ಲ ಅಂಡ್ ಕಂಡೀಷನರ್ಸ್ ಯಾವ ರೀತಿ ಯೂಸ್ ಮಾಡಲ್ಲ ಅಂತ ಗೊತ್ತಿಲ್ಲದೆ ಇರೋಂಥವ್ರಿಗೆ ಯೂಸ್ ಆದ್ರೂ ಆಗ್ಲಿ ಸರ್ಚ್ ಮಾಡೋಂಥವ್ರಿಗೆ ಅಂತ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಯೂಶಲಿ ಹೇರ್ ಕೇರ್ ರೂಟೀನ್ ನಾನು ಮುಂಚೆಯಿಂದ ಚೆನ್ನಾಗಿ ನೋಡ್ಕೊಂತಿದ್ದೀನಿ. ಬಟ್ ಸ್ಕಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ ಸ್ವಲ್ಪ ಪಿಂಪಲ್ಸ್ ಆಗಿರ್ಬೋದು ಆಂಟಿ ಮಾರ್ಕ್ಸ್ ಎಲ್ಲಾನು ಮೇಂಟೈನ್ ಮಾಡ್ತಾ ಇದೀನಿ ಹೋಗಿಸ್ಕೊಳ್ಳೋದಕ್ಕೆ. ಅದ್ರಕ್ಕೂ ಕೆಲವೊಂದು ಪ್ರಾಡಕ್ಟ್ಸ್ ಹೊಸದಾಗಿ ಯೂಸ್ ಮಾಡ್ತಾ ಇದೀನಿ, ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಹೇರ್ ಶಾಂಪೂಯಿಂಗ್ ಮೇನ್ ಆಗಿ ಅಂಡ್ ಏರ್ ವಾಶ್ ಮಾಡುವಾಗ ಅಂಡ್ ದೆನ್ ಏರ್ ಕಂಡೀಷನರ್ ನ ಯಾವ ರೀತಿ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡ್ಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ, ರಾಂಗ್ ಆಗಿ ಯೂಸ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಹೇರ್ ಗೆ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಬನ್ನಿ. ನಾ ಫ್ಯೂಚರ್ ಯಾವ್ದು ವಿಡಿಯೋ ಫಸ್ಟ್ ಹಾಕೋದು ಆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ತಲುಪುತ್ತೆ ಬೇಗ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೂಶುವಲಿ ಲಾಸ್ಟ್ ವಿಡಿಯೋಗೆ ನಂಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಯಾವ ಶಾಂಪೂ ನಾನು ಯೂಸ್ ಮಾಡ್ತೀನಿ ಅಂತ. ಸೊ ಮತ್ತೊಮ್ಮೆ ಯಾರಾದ್ರೂ ಈ ವಿಡಿಯೋದ ನೋಡ್ತಿರೋರ್ಗೆ ಅಂದ್ರೆ ಫಸ್ಟ್ ಟೈಮ್ ಈ ವಿಡಿಯೋ ವಿಸಿಟ್ ಮಾಡೋರ್ಗೆ ನಾನು ಯೂಶುವಲಿ ನಂಗೆ ಏರ್ ಫಾಲ್ ತುಂಬಾ ಕಮ್ಮಿ ಅನ್ನೋದ್ರಿಂದ ನಂಗೆ ಏರ್ ಫಾಲ್ ಸಮಸ್ಯೆನೇ ಇಲ್ಲ ಮುಂಚೆಯಿಂದ. ಸೊ ನಾನು ಯೂಸ್ ಮಾಡೋದು ಡೌಟು ಎಸ್ಪೆಷಲಿ ಇದನ್ನ ಏರ್ ಫಾಲ್ ರೆಸ್ಕ್ಯೂ ಅನ್ನೋ ಅಂದ್ರೆ ಲೈಕ್ ಏರ್ ಫಾಲ್ ಆಗೋರ್ಗೆ ಅಥವಾ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೇನೆ ಈ ಶಾಂಪೂನ ಬಳಸಿ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಿರುವಂತದ್ದು ನೀವು ನೋಡ್ತಿರ್ಬೋದು. ಅಂಡ್ ನಾನು ಯೂಶುವಲಿ ಬಾಟಲ್ಸ್ ಗಳನ್ನ ಎಲ್ಲ ಯೂಸ್ ಮಾಡಲ್ಲ, ಬಿಕಾಸ್ ತುಂಬಾನೇ ವೇಸ್ಟ್ ಆಗುತ್ತೆ. ನಾವು ಅರ್ಜೆಂಟ್ ಎಮರ್ಜೆನ್ಸಿ ಟೈಮಲ್ಲಿ ಇರ್ತೀವಿ, ಅರ್ಜೆಂಟ್ ಅಲ್ಲಿ ತುಂಬಾನೇ ಲಾಟ್ ಆಫ್ ಶಾಂಪೂನ ಯೂಸ್ ಮಾಡ್ತೀವಿ. ಸೊ ಮನಿನೂ ಸೇವ್ ಆಗ್ಬೇಕು ಅಂಡ್ ಒಳ್ಳೆ ಬೆನಿಫಿಟ್ ಸಿಗ್ಬೇಕು, ಪ್ರಾಡಕ್ಟ್ ನ ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಸೊ ಪ್ರತಿಯೊಂದಕ್ಕೂ ಇಷ್ಟು ಜಸ್ಟ್ ಇದು ಬಂದು 6 ml 2 rupees ಅಂತಂದ್ರೆ ಇನ್ನು ಮುಂದೆನೂ ಜಾಸ್ತಿ ಆಗ್ಬೋದು, ಬಳಕೆ ಮಾಡೋದು ಜಾಸ್ತಿ ಆಗ್ತಾರೆ. ಅಂಡ್ ಅರ್ನಿಂಗ್ಸ್ ಸಹ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಂಗೆ ಇವಾಗ ಎಲ್ಲಾ ಪ್ರಾಡಕ್ಟ್ಸ್ ಏನು ಬೆಲೆ ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ನಾನು ಪ್ಯಾಕೆಟ್ಸ್ ಗಳು ಯೂಸ್ ಮಾಡಿದೆ. ಎಷ್ಟು ಅಂದ್ರೆ 1.5 ಪ್ಯಾಕೆಟ್ ನನ್ನ ಇಡೀ ಫುಲ್ ನನ್ನ ಏರ್ ಲೆಂತ್ ಏನಿದೆ ಅಂಡ್ ನನ್ನ ಏರ್ ವಾಲ್ಯೂಮ್ಗೆ ಸಾಕಾಗುತ್ತೆ. ಅಂಡ್ ಅದನ್ನ ನಾನು ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡ್ತೀನಿ. ಸೊ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೀವು ಫಸ್ಟ್ ಏರ್ ಶಾಂಪೂ ಮಾಡ್ಕೊಳ್ತೀರಾ ಅಂತಂದ್ರೆ ಅಂಡ್ ನಿಮ್ಗೆ ಎಕ್ಸ್ಟ್ರಾ ಶೈನಿಂಗ್ ಬೇಕು ಅಂದ್ರೆ ನೀವು ಬಿಫೋರ್ ಏರ್ ವಾಶ್ ಹೋಗಿಂತ ಮುಂಚೆ 30 minutes ಸ್ವಲ್ಪ ನೀವು ಕೋಕೋನಟ್ ಆಯಿಲ್ ನ ಹಚ್ಕೊಂಡು ಜಸ್ಟ್ ಮಸಾಜ್ ಮಾಡ್ಕೊಂಡು ಬಿಟ್ಟು ನಂತರ ನೀವು 10 minutes ಆಫ್ಟರ್ ಏರ್ ವಾಶ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಶೈನ್ ಕೂಡ ಸಿಗುತ್ತೆ. ನೀವು ಬೇಕಾದ್ರೆ ಈ ಟಿಪ್ ಎಕ್ಸ್ಟ್ರಾ ಫಾಲೋ ಮಾಡ್ಬೋದು. ಸೊ ಫಸ್ಟ್ ನೀವು ಏರ್ ಶಾಂಪೂಂಗ್ ಮಾಡ್ತೀರಾ ಅಂದ್ರೆ ಆ ಬೌಲ್ ಅಥವಾ ನಿಮ್ಗೆ ಅವೈಲಬಲ್ ಏನಿರುತ್ತೆ ವಾಶ್ರೂಮ್ ಅಲ್ಲಿ ಪ್ಲಾಸ್ಟಿಕ್ ಈ ರೀತಿ ಬೌಲ್ಸ್ ಗಳು ಸ್ಟೀಲ್ ತಗೊಂಡ್ ಹೋಗ್ಬೋದು ನೀವು. ಇಲ್ಲ ಅಂದ್ರೆ ಫೈಬರ್ ಅಲ್ಲಿ ನೀವು ತುಂಬಾನೇ ಏನಾದ್ರೂ ಸೋಪ್ ನ ಕ್ಯಾರಿ ಮಾಡೋದಕ್ಕೆ ಆ ತರದ್ದು ಎಲ್ಲಾನು ಇಟ್ಕೊಂಡಿರ್ತೀರಾ ಅಥವಾ ಲೈಕ್ ಬೌಲ್ ತಗೊಂಡೋಗಿ ಸೊ ಆ ಒಂದು ಬೌಲ್ಗೆ ಸ್ವಲ್ಪ ವಾಟರ್ ಹಾಕೊಂಡು ಫಸ್ಟ್ ನೀವು ಶಾಂಪೂನ ಡೈಲ್ಯೂಟ್ ಮಾಡ್ಕೊಬೇಕು. ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರಾ ಅದಕ್ಕಿಂತ 1-2 ನೀರ್ ತಗೊಂಡು ವಾಟರ್ಗೆ ನೀವೇನ್ ಶಾಂಪೂ ಯೂಸ್ ಮಾಡ್ತೀರಾ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಡೈಲ್ಯೂಟ್ ಮಾಡ್ಕೊಬೇಕು. ಸೊ ಈ ರೀತಿ ನೀವು ಶಾಂಪೂನ ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ ನಿಮ್ಮ ಒಂದು ಏರ್ ವಾಶ್ ಆದ್ರೂ ನಿಮ್ಗೆ ಸ್ಟಿಕ್ಕಿನೆಸ್ ಅನ್ಸಲ್ಲ. ಅಂದ್ರೆ ಲೈಕ್ ಪ್ರಾಡಕ್ಟ್ ಬಿಲ್ಡಪ್ ನ ರೆಡ್ಯೂಸ್ ಮಾಡುತ್ತೆ ಅಂದ್ರೆ ಪ್ರಿವೆಂಟ್ ಮಾಡುತ್ತೆ. ಲೈಕ್ ಪ್ರಾಡಕ್ಟ್ ಬಿಲ್ಡಪ್ ಈಸ್ ನಥಿಂಗ್ ಬಟ್ ಏನು ಅಂತಂದ್ರೆ ನಿಮ್ಗೆ ಏರ್ ವಾಶ್ ಆದ್ಮೇಲೆ ಅಂಟೋ ತರ ಕೂದಲು ಆಗುವಂಥದ್ದು, ತುಂಬಾ ಡಲ್ ಆಗಿ ಫೀಲ್ ಆಗೋದು, ಶೈನಿಂಗ್ ಇಲ್ಲದೆ ಇರೋದು ಆ ರೀತಿ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಶಾಂಪೂನ ನೀಟಾಗಿ ಡೈಲ್ಯೂಟ್ ಮಾಡ್ಕೊಬೇಕು. ಈ ಟಿಪ್ಸ್ ನ ಫಾಲೋ ಮಾಡಿ, ತುಂಬಾ ಬೆನಿಫಿಟ್ ಇದೆ. ಅದೇ ಕರೆಕ್ಟ್ ವೇ. ನಾವು ರಾಂಗ್ ಆಗಿ ಈ ಡೈರೆಕ್ಟ್ ಪ್ರಾಡಕ್ಟ್ ನ ಈಗ ಕೇರ್ ಮಾಡ್ಬಿಟ್ಟು ನಾವು ಡೈರೆಕ್ಟ್ ಪ್ರಾಡಕ್ಟ್ ನ ಹಾಕಿದ್ರೆ ನಮ್ಮ ಹೇರ್ಗೆ ಅದ್ರಲ್ಲಿ ತುಂಬಾನೇ ಕೆಲವೊಂದ್ಸಲ ಕೆಮಿಕಲ್ಸ್ ಇರುವಂತದ್ದು ಅಥವಾ ಡ್ರೈನೆಸ್ ಆಗುವಂತದ್ದು ತುಂಬಾ, ಅನಂತರ ಬಂದ್ಬಿಟ್ಟು ಡಲ್ ಆಗುತ್ತೆ ನಿಮ್ಮ ಹೇರ್. ಅದ್ರಲ್ಲಿ ಏನೇನು
ಪ್ರಾಡಕ್ಟ್ ಕೆಮಿಕಲ್ಸ್ ಎಲ್ಲ ಇರುತ್ತೆ, ಅದು ಡೈರೆಕ್ಟ್ ಆಗಿ ನಿಮ್ಮ ಹೇರ್ಗೆ ನೀವು ಅಪ್ಲೈ ಮಾಡಿದಾಗ ಸ್ಕಾಲ್ಪ್ ಅಲ್ಲಿ ಒಬ್ಬರಿಗೆ ಇಚಿನೆಸ್ ಬರುವಂತದ್ದು, ಅದು ಸ್ವಲ್ಪ ಇರಿಟೇಟ್ ಕಂಫರ್ಟ್ ಝೋನ್ ಇರಲ್ಲ. ಆಫ್ಟರ್ ಹೇರ್ ವಾಶ್ ಮಾಡೋದು ಅಂಟೋ ತರ ಅಥವಾ ಡಲ್ ಆಗಿ ಫೀಲ್ ಆಗೋದು, ಶೈನಿಂಗ್ ಈ ರೀತಿ ಎಲ್ಲ ಶೈನಿಂಗ್ ಇಲ್ಲದೆ ಇರೋಂಥದ್ದು ಎಲ್ಲ ಆಗುತ್ತೆ. ಸೊ ಹಂಗಾಗಿ ನೀವು ಫಸ್ಟ್ ಏರ್ ಶಾಂಪೂಂಗ್ ಮಾಡುವಂತದ್ದು ಮೇನ್ ರೂಲ್ಸ್ ಅಂದ್ರೆ ನೀವು ನಿಮ್ಮ ಶಾಂಪೂನ ಡೈಲ್ಯೂಟ್ ಮಾಡ್ಕೋಬೇಕು. ಓಕೆನಾ? ಸೊ ಅಂಡ್ ದೆನ್ ನೀವು ನಿಮ್ಮ ಏರ್ ಶಾಂಪೂನ ಹಾಕೊಳ್ತೀರಂದ್ರೆ ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಅದೇನ್ ಡೈಲ್ಯೂಟ್ ಮಾಡಿದ್ದೀರಾ ಶಾಂಪೂನ ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಫುಲ್ ಕೂದಲಕ್ಕಿಂತಾನು ಜಸ್ಟ್ ನೀವು ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ನೀವು ಮಸಾಜ್ ಮಾಡ್ಕೊಂಡು ಅಂಡ್ ಡೈಲ್ಯೂಟ್ ಮಾಡ್ಕೊಂಡು ನೀವು ಶಾಂಪೂನ ತುಂಬಾನೇ ಎಕ್ಸ್ಟ್ರಾ ಜಾಸ್ತಿ ಪ್ರಾಡಕ್ಟ್ ನಂಗೆ ಅನ್ಸುತ್ತೆ. ಅಂಡ್ ಫೋಮ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ನೀವು ಏರ್ ಆಯಿಲಿಂಗ್ ಅಪ್ಲೈ ಮಾಡಿರ್ತಿರಲ್ಲ ಆಯಿಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಈ ಟ್ರಿಕ್ ನ ನೀವು ಯೂಸ್ ಮಾಡ್ಬೇಕು. ಅಂಡ್ ಇದು ಬಂದ್ಬಿಟ್ಟು ರೂಲ್ಸ್ ಮೇನ್ ಆಗಿದೆ, ಬಟ್ ನಾವ್ ಯಾರು ಯೂಸ್ ಮಾಡಲ್ಲ ಆ ರೀತಿ. ಸೊ ಅಂತವ್ರಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ತಿಳ್ಕೊಂಡ್ಮೇಲೆ. ಸೊ ನೀವು ಆ ಟಿಪ್ಸ್ ನ ಫಾಲೋ ಮಾಡಿ. ಇದು ಬಂದ್ಬಿಟ್ಟು ಏರ್ ಶಾಂಪೂಯಿಂಗ್ ಬಗ್ಗೆ. ಅಂಡ್ ದೆನ್ ಇದ್ರಲ್ಲಿ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನು ಅಂತಂದ್ರೆ, ನೀವು ನಿಮ್ಮ ಫಿಂಗರ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಲೈಕ್ ಅಂದ್ರೆ ಫಿಂಗರ್ಸ್ ಅಲ್ಲಿ ಇರುವಂತ ಫಿಂಗರ್ ಟಿಪ್ಸ್ ನೈಫ್ ನ ಯೂಸ್ ಮಾಡಬಾರ್ದು. ಜಸ್ಟ್ ಫಿಂಗರ್ಸ್ ನ ಇಟ್ಕೊಂಡು ಈ ರೀತಿ ನೀವು ಪ್ರಾಡಕ್ಟ್ ಹಾಕೊಂಡ್ರೆ ಜಸ್ಟ್ ಈ ರೀತಿ ಎಲ್ಲ ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ಫೋಮ್ ಬರುತ್ತೆ ಡೈಲ್ಯೂಟ್ ಮಾಡ್ಕೊಂಡ್ರೆ ಶಾಂಪೂನ. ಆ ರೀತಿ ಯೂಸ್ ಮಾಡ್ಬೇಕು. ಈ ನೈಲ್ಸ್ ಗಳೆಲ್ಲ ಯೂಸ್ ಮಾಡಬಾರ್ದು. ಸ್ಕಾಲ್ಪ್ ತುಂಬಾನೇ ಇನ್ಫೆಕ್ಷನ್ ಆಗಿರುತ್ತೆ, ಬಿಕಾಸ್ ನೈಲ್ಸ್ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಬ್ಯಾಕ್ಟೀರಿಯಾ ಒಂದಿರುತ್ತೆ. ಸೊ ಇದು ಸೆಕೆಂಡ್ ಟಿಪ್ ನ ಯೂಸ್ ಮಾಡ್ಬೇಕು ಮೈನ್ ಆಗಿ ಏರ್ ಶಾಂಪೂಯಿಂಗ್ ಮಾಡುವಾಗ. ಸೊ ದೆನ್ ಬಂದ್ಬಿಟ್ಟು ಏರ್ ಕಂಡೀಷನರ್. ಸೊ ನಾನ್ ಬಂದ್ಬಿಟ್ಟು ಅರೋಮಾ ಬ್ಲಷ್ ಅವ್ರದ್ದು ಕಂಡೀಷನರ್ ನ ಯೂಸ್ ಮಾಡ್ತೀನಿ. ತುಂಬಾ ರೇರ್ ನಿಜವಾಗ್ಲೂ. ನಂಗೆ ಆ ಶಾಂಪೂ ಯೂಸ್ ಮಾಡಿದ್ರೆ ನಾನು ಏರ್ ಸಾಫ್ಟ್ ಅಂಡ್ ಸಿಲ್ಕಿ ಅಂಡ್ ನಾನು ಹೇಳ್ದಂಗೆ ಕೊಕೊನಟ್ ಆಯಿಲ್ ನ ಬಿಫೋರ್ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ, ಅದೇ ಸಾಕಾಗುತ್ತೆ. ಕಂಡೀಷನರ್ ನಾನು ಯೂಸ್ ಮಾಡಲ್ಲ, ತುಂಬಾ ರೇರ್. ಅರೌಂಡ್ ನೀವು ನಂಬಲ್ಲ, ಒಂದ್ 6 months ಒನ್ಸ್ ಯೂಸ್ ಮಾಡೋದನ್ನು ಕಷ್ಟ. ನಾನು 2-3 months ಏನಾದ್ರು ನನಗೆ ತುಂಬಾ ಸಾಫ್ಟ್ ಇನ್ನೂ ಸಾಫ್ಟ್ನೆಸ್ ಬೇಕು. ಆಕ್ಚುಲಿ ಮೇಂಟೈನ್ ಮಾಡಕ್ಕಲ್ಲ ಪಾಪ, ತುಂಬಾ ಸಾಫ್ಟ್ ಅದೇ. ಈಗ್ಲೇನೆ ನೋಡ್ತಿರ್ಬೋದು ನೀವು, ತುಂಬಾನೇ ಸಾಫ್ಟ್ ಇದೆ ನನ್ನ ಹೇರ್. ಸೊ ತುಂಬಾ ರೇರ್, ಬಟ್ ಇಟ್ಕೊಂಡಿದೀನಿ, ಬೇಕಾಗತ್ತೆ ನೋಡೋಣ, ಟ್ರೈ ಮಾಡೋಣ. ಸಮ್ ಪ್ರಾಡಕ್ಟ್ಸ್ ಗಳನ್ನ ನಾನು ಯೂಶಲಿ ಹೊಸದಾಗಿ ಟ್ರೈ ಮಾಡ್ತಿರ್ತೀನಿ. ಸೊ ಆ ಟೈಮ್ ಅಲ್ಲಿ ನಾನು ಟ್ರೈ ಮಾಡ್ಬೇಕು ಅಂತ ತಗೊಂಡಾಗ ಅರೋಮಾ ಬ್ಲಷ್ ಅವರು ಯುವರ್ ಬ್ಯೂಟಿ ಎಕ್ಸ್ಪರ್ಟ್ ಅನ್ನೋದು ಇದು ಕಂಡೀಷನರ್ ನ ನಾನು ಯೂಸ್ ಮಾಡ್ತೀನಿ. ಸೊ ಕಂಡೀಷನರ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ ತುಂಬಾ ಸಾಫ್ಟ್ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಇಂಟೆನ್ಸ್ ಕೆರಾಟಿನ್ ಥೆರಪಿ ಕಂಡೀಷನರ್ ಅಂತ ಕೊಟ್ಟಿದ್ದಾರೆ. ಇದು ವಿತ್ ಕೆರಾಟಿನ್ ಥೆರಪಿ ಇದೆ ಅಂತ. ಇದು ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 99 rupees ಏನೋ ಇತ್ತು, 30 ml. ಹೌದು 99 rupees ಏನೋ ಇತ್ತು. ತುಂಬಾ ಚೆನ್ನಾಗಿದೆ. ಇದು ಪ್ಯಾರಾಬಿನ್ ಫ್ರೀ, ಆಂಟಿ ಪೊಲ್ಯೂಷನ್, ಪ್ಲಾಂಟ್ ಬೇಸ್ಡ್, ಕ್ರೂಯಲ್ಟಿ ಫ್ರೀ ಇದೆ. ಸೊ ತುಂಬಾ ಚೆನ್ನಾಗಿದೆ ಇದನ್ನ. ಅಂಡ್ ಇವಾಗ ಏರ್ ಕಂಡೀಷನರ್ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ರೂಲ್ಸ್ ಏನು, ಯಾಕಂದ್ರೆ ಹೇಳೋದು ನಾರ್ಮಲ್ ಆಗಿ ನಾನು ಯೂಸ್ ಮಾಡುವಂತದ್ದು ಕರೆಕ್ಟ್ ನ ತಿಳಿಸ್ಕೊಡ್ತೀನಿ. ಈಗ ಏರ್ ಕಂಡೀಷನ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಸ್ಕಾಲ್ಪ್ಗೆ ನೀವು ಏರ್ ಕಂಡೀಷನ್ ಡೈರೆಕ್ಟ್ ಆಗಿ ಹಾಕೋಂಗಿಲ್ಲ. ಸ್ಕಾಲ್ಪ್ಗೆ ನೀವು ಟಚ್ ಮಾಡಬಾರ್ದು. ಆಕ್ಚುಲಿ ಏರ್ ಕಂಡೀಷನರ್ ಯೂಸ್ ಮಾಡಬಾರ್ದು. ಟಿಲ್ ನಿಮ್ಮ ಮಿಡ್ ಲೆಂತ್ ಏನಿರುತ್ತೆ, ಮಿಡ್ ಟು ಲೆಂತ್ ನಿಮ್ದು ಲಾಸ್ಟ್ ಏನಿರುತ್ತೆ ಯೂಶಲಿ ಅಲ್ಲಿ ಏರ್ ಸ್ಟಾರ್ಟ್ ಮಾಡಿದ್ರೆ. ಲೈಕ್ ಈಗ ನನ್ನ ಹೇರ್ ಬಂದ್ಬಿಟ್ಟು ನಾನು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಹೇರ್ ಲೆಂತ್ ಇದೆ. ಈಗ ಎಷ್ಟು ನಂದು ಹೇರ್ ಲೆಂತ್ ಇದೆ ಅಂದ್ರೆ ಟಿಲ್ ಮಿಡ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಏರ್ ಕಂಡೀಷನರ್ ನ ಅಪ್ಲೈ ಮಾಡೋದನ್ನ. ನೀವು ಸ್ಕಾಲ್ಪ್ ಇಂದ ಹಾಕಿದ್ರೆ ನಿಮ್ ಸ್ಕಾಲ್ಪ್ ತುಂಬಾನೇ ಡ್ಯಾಮೇಜ್ ಆಗುತ್ತೆ. ಸೊ ಹಂಗಾಗಿ ನೀವು ನಿಮ್ಮ ಹೇರ್ ಲೆಂತ್ ಏನಿದೆ ಅದ್ರ ಮಿಡ್ ಆಫ್ ಲೆಂತ್ ಇಂದಾನೆ ಕಂಡೀಷನರ್ ನ ಅಪ್ಲೈ ಮಾಡ್ಬೇಕು. ಅಂಡ್ ನೀವು ಕಂಡೀಷನರ್ ಯೂಸ್ ಮಾಡುವಾಗ ಅಟ್ಲೀಸ್ಟ್ ಅಂದ್ರೂ 1 to couple of minutes ಅಂದ್ರೆ 2 minutes ತನಕ ಅದು ಸ್ಟೇ ಆಗಿ ನಿಮ್ಮ ಹೇರ್ ಅಲ್ಲಿ ಇರೋ ರೀತಿ ಬಿಟ್ಟು ಆನಂತರ ಏರ್ ವಾಶ್ ಮಾಡ್ಬೇಕು. ನೀವು ಪಟ್ಟಂತ ಈಗ ಕಂಡೀಷನರ್ ಅಪ್ಲೈ ಮಾಡ್ತೀರಾ, ಪಟ್ಟಂತ ಏರ್ ವಾಶ್ ಮಾಡ್ಬಿಟ್ರೆ ಅದು ಬೆನಿಫಿಟ್ ಏನು ಸಿಗೋದಿಲ್ಲ. ಸೊ 1 or couple of minutes 2 minutes ನೀವು ಏರ್ ಕಂಡೀಷನರ್ ಅಪ್ಲೈ ಮಾಡಿ ಬಿಟ್ಟು ಆನಂತರ ನೀವು ಏರ್ ವಾಶ್ ಮಾಡ್ಬೇಕಾಗುತ್ತೆ. ಇದರಿಂದ ಕಂಡೀಷನರ್ ಯೂಸ್ ಮಾಡೋದ್ರಿಂದ ಅಂದ್ರೆ ಏನಂದ್ರೆ ಒಂದು ಎಕ್ಸ್ಟ್ರಾ ಮಾಯಿಶ್ಚರ್ ಸಹ ಇರುತ್ತೆ, ಮತ್ತೆ ನಿಮ್ಮ ಹೇರ್ ಸ್ವಲ್ಪ ಸ್ಟ್ರೈಟ್ ತರ ಕಾಣುತ್ತೆ, ಶೈನಿಂಗ್ ಮತ್ತೆ ಸ್ಮೂತ್ ಆಗಿ ಕಾಣುತ್ತೆ. ಸೊ ಏರ್ ಕಂಡೀಷನರ್ ಮಾಡೋ ವೇ ಇದು. ನೀವು ಯಾವತ್ತೂ ಸ್ಕಾಲ್ಪ್ ಇಂದ ಹಾಕ್ ಹೋಗ್ಬೇಡಿ. ಯಾರಾದ್ರೂ ಆ ಮಿಸ್ಟೇಕ್ಸ್ ಮಾಡ್ತಿದ್ರೆ ವಿಡಿಯೋ ನೋಡೋರು ಬೇಗನೆ ಕರೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾನೇ ಏರ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಕೆಮಿಕಲ್ಸ್ ಗಳು ಇರುತ್ತೆ, ಏನು ಮಾಡಕ್ಕಾಗಲ್ಲ. ಇವತ್ತು ನಮ್ಗೆ ಏನಾದ್ರೂ ಒಂದು ಬೆನಿಫಿಟ್ ಇದೆ ಅದರಿಂದ ಅಂತಂದ್ರೆ ಯೂಶಲಿ ಅದು ನೆಗೆಟಿವ್ ಇರುತ್ತೆ, ಬಟ್ ಕರೆಕ್ಟ್ ವೇಲಿ ಯೂಸ್ ಮಾಡಿದ್ರೆ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೀವು ರಾಂಗ್ ಆಗಿ ಯೂಸ್ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೀವು ಯಾವತ್ತು ನಿಮ್ಮ ಏರ್ ಲೆಂತ್ ಇಷ್ಟಿದೆ ಅದರಿಂದ ಆಫ್ ಇಂದ ಕಂಡೀಷನರ್ ಯೂಸ್ ಮಾಡಿ. ಇದು ಬಂದ್ಬಿಟ್ಟು ಏರ್ ಕಂಡೀಷನರ್ ನ ಯೂಸ್ ಮಾಡುವಂತ ಕರೆಕ್ಟ್ ವೇ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏರ್ ಶಾಂಪೂಯಿಂಗ್ ಹೆಂಗ್ ಮಾಡ್ಬೇಕು ಅಂಡ್ ಬಂದ್ಬಿಟ್ಟು ಏರ್ ಕಂಡೀಷನಿಂಗ್
ಹೆಂಗ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಹಿಂಗೆ ಏನ್ ಮಾಡ್ತಾ ಇದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಂಗೆ ಇತ್ತೀಚೆಗೆ ತುಂಬಾ ಚೆನ್ನಾಗಿ ನನ್ನ ವಿಡಿಯೋಸ್ಗಳಿಗೆ ರೆಸ್ಪಾನ್ಸ್ ಸಿಗ್ತಿದೆ. ಎಲ್ರಿಗೂ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ. ಅಂಡ್ ಏನಾದ್ರೂ ಇನ್ನೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಅದ್ರ ಬಗ್ಗೆ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ನೀವು ಕಾಮೆಂಟ್ ಹಾಕ್ಬೋದು. ನಾನು ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಬಿಕಾಸ್ ಸಬ್ಸ್ಕ್ರೈಬರ್ಸ್ ತುಂಬಾನೇ ಮುಖ್ಯ. ನಿಮ್ಗೆ ಏನಾದ್ರೂ ಒಂದು ನನ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದು ಅಥವಾ ತಿಳ್ಕೊಂಡು ನಾನು ಇನ್ಫಾರ್ಮೇಶನ್ ತಿಳಿಸೋದು ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಇದೆ ವಿಷಯದ ಬಗ್ಗೆ. ಸೊ ಹಂಗಾಗಿ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಕ್ವಶನ್ಸ್ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಲಾಸ್ಟ್ ಆಫ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ನನ್ನ ಜೊತೆಗಿರಿ ಅಂತ ಕೇಳ್ಕೊಳ್ತೀನಿ. ಬಾಯ್.